ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಣ್ಣ ನಿನ್ ಗೋಲ್ಡನ್ ಲೈಫ್ನ ನಾನು ಹಾಳು ಮಾಡೋದು ಅನ್ನೋ ಫೀಲಿಂಗ್ ನಿನಗೆ ಇಲ್ಲ ತಾನೆ? ಯಾಕೋ ಡ್ರಾಮಾ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ಬ್ಯಾಚುಲರ್ ಲೈಫ್ ಗೋಲ್ಡನ್ ಲೈಫ್, ಮದ್ವೆ ಲೈಫ್ ಗೋತಾ ಲೈಫ್ ಅಂತಾರಲ್ಲ, ಅದಕ್ಕೆ ಆಗಿಲ್ದೆ. ನಿನಗೇನು ಬೇಜಾರಿಲ್ಲ ತಾನೆ? ಹಾ, ನಾಟಕ ಮಾಡಿದ್ ಸಾಕು, ಹೋಗಿ ಮಲ್ಕೋ. ಬೆಳಗ್ಗೆ ತುಂಬಾ ಕೆಲಸ ಇದೆ. ಇವತ್ತೊಂದಿನ ನಾನು ನಿನ್ ಜೊತೆನೇ ಇರ್ತೀನಿ ಕಣೋ. ಇದೇ ಲಾಸ್ಟ್ ಅನ್ಸುತ್ತೆ ನಾನು ನೀನು ಒಂದೇ ರೂಮಲ್ಲಿ ಕೂತು ಹರಟೆ ಹೊಡಿಯೋಕ್ಕಾಗೋದು. ನಾಳೆಯಿಂದ ನೀನ್ ಬೇಕು ಅಂದ್ರೂ ಆಗಲ್ಲ. ಯಾಕೆ ಹೇಳು? ನಿನ್ ಕಂಪ್ನಿಗೆ ಬೇರೆಯವ್ರು ಬರ್ತಾರೆ, ನಿನ್ ಕಿವಿನ್ ಕರ್ಕೊಂಡು ಹೋಗ್ತಾರೆ. ನಿನಗಿದೆಲ್ಲ ಸೂಟ್ ಆಗಲ್ಲ ಕಣ. ಇನ್ಮೇಲೆ ನಾನು ಏನೇ ಹೇಳಿದ್ರು ಸೂಟ್ ಆಗಲ್ಲ, ನಾನು ಏನೇ ಮಾತಾಡಿದ್ರು ಇಷ್ಟ ಆಗಲ್ಲ. ನಿನಗೆ ಇಷ್ಟವಾಗಿದ್ದನ್ನ ಮಾಡೋದಕ್ಕೆ ಮುದ್ದಾದ ಹೆಂಡತಿ ಪಕ್ಕಕ್ಕೆ ಬರ್ತಿದ್ದಾಳಲ್ಲ, ಇನ್ನು ಈ ತಮ್ಮ ಕಾಣ್ತಾನ? ಅನಿ, ನಿನಗೆ ಮೀರಾ ಏನಾದ್ರು ಕಚ್ಚಿದ್ಲ? ಯಾಕೋ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ? ಅಣ್ಣ, ಬೇರೆ ಏನಾದ್ರೂ ಕಚ್ಚಿದ್ರೆ ಅಟ್ಲೀಸ್ಟ್ ಇಂಜೆಕ್ಷನ್ ಆದ್ರೂ ಇರುತ್ತೆ. ಈ ಮೀರಾ ಕಚ್ಚಿದ್ರೆ ಮುಗೀತ್. ಮಿಸ್ ಮಾಡ್ಕೋತಿದ್ಯಾ ಅವ್ರನ್ನ? ಯಾರನ್ನ? ಆಹಾಹಾಹಾಹಾ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತ ಮಾಡಿದ್ದಾರೆ, ಅದನ್ನ ಬೇರೆ ರೀತಿ ಮಾಡ್ಬೇಕಿತ್ತು. ಅಯ್ಯೋ ತರ್ಲೆ, ಮದ್ವೆ ಶುರು ಆದಾಗಿಂದು ನಾನು ನೋಡ್ತಾನೆ ಇದ್ದೀನಿ. ನನ್ನ ಜೀವ ತಿಂತಾನೆ ಇದೆಯಾ? ನಡಿಯೋ ಆಚೆ. ಅಣ್ಣ ಬಾ. ಅಣ್ಣ ಇವತ್ತು ಒಂದಿನ ಕಣೋ, ನಾಳೆ ಬೇಕಂದ್ರು ನೀನ್ ನನ್ನ ಹತ್ರ ಬರಕ್ಕಾಗಲ್ಲ, ನಾನು ನಿನ್ನ ಹತ್ರ ಬರಕ್ಕಾಗಲ್ಲ. ಯೋಚನೆ ಮಾಡು. ನಡಿಯೋ ನಡಿಯೋ. ಅಣ್ಣ ಆಯ್ತು ನಡಿಯೋ, ಬೆಳಗ್ಗೆ ಸಿಗ್ತೀನಿ. ನಡಿ. ಬಾಯ್ ಬಾಯ್ ಬಾಯ್. ಗುಡ್ ನೈಟ್. ಬಾಯ್. ಅರ್ಲೆ, ತಮಾಷೆಗೆ ಹೇಳಿದ್ರೆ ನೀರನ್ನು ಮೀರಿಸ್ತಾನೆ. ಸತ್ಯನ ಮುಚ್ಚಿಡ್ತೀರಾ, ನಮ್ಗೆ ಮೋಸ ಮಾಡ್ತೀರಾ. ಆಯ್ತು, ಎಲ್ಲ ಗೊತ್ತಾಯ್ತು. ಕಣ್ಣಾರ ನೋಡಿದ್ದು ಆಯ್ತು, ಕಿವಿಯಾರ ಕೇಳಿದ್ದು ಆಯ್ತು, ಪ್ರಮಾಣನೂ ಸಿಕ್ಕಾಯ್ತು. ಇನ್ನು ನಾನು ಸುಮ್ಮನಿರಲ್ಲ. ಫ್ಯಾಮಿಲಿಗೆ ನಾನು ಎಲ್ಲ ಹೇಳ್ಬಿಡ್ತೀನಿ. ನನ್ನ ಫ್ಯಾಮಿಲಿಗೆ ನಾನು ಎಲ್ಲ ಹೇಳ್ತೀನಿ. ಪ್ರಣಮ್, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು. ನೀನ್ ಹೋಗಿ ಮಲ್ಕೋಪ. ಸರಿ ಅಮ್ಮ, ಗುಡ್ ನೈಟ್. ಆಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಮ್ಮ, ತುಂಬಾ ಮುಖ್ಯ. ಮೀರಾ, ನನಗೆ ತುಂಬಾ ಸುಸ್ತಾಗಿದೆ ಕಣೆ. ನಾನು ಏನು ಮಾತಾಡೋ ಸ್ಥಿತಿನಲ್ಲಿಲ್ಲ. ನೀನು ಹೋಗಿ ರೆಸ್ಟ್ ಮಾಡು. ಬೆಳಿಗ್ಗೆ ಮುಹೂರ್ತ, ಬೇಗ ಎದ್ದೇಳ್ಬೇಕು. ಅಮ್ಮ ಅಮ್ಮ, ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ಯಮ್ಮ, ನನ್ ಮಾತ್ ಕೇಳ್ತೀಯಾ? ವಾ ಮೀರಾ, ಮದ್ವೆ ಮುಗಿಯೋವರೆಗೂ ನೀನ್ ನನ್ನ ಹತ್ರ ಯಾವ ಸಮಸ್ಯೆ ಬಗ್ಗೆನೂ ಮಾತಾಡ್ಬೇಡ. ನನಗ್ ಬೇರೆ ಕೆಲ್ಸ ಇದೆ. ಪ್ಲೀಸ್ ನನ್ ಮಾತ್ ಕೇಳಮ್ಮ. ಹೇಳದ್ನಲ್ಲ, ಅರ್ಥ ಮಾಡ್ಕೊ. ಹಠ ಮಾಡ್ಬೇಡ. ಹೋಗ್ ನೀನು ರೆಸ್ಟ್ ಮಾಡು. ದೇವ್ರೆ, ನಾಳೆ ಬೆಳಗ್ಗೆನೆ ಮದ್ವೆ ಶಾಸ್ತ್ರ. 100 ಜನ ಬರ್ತಾರೆ. ಎಲ್ರು ಮುಂದೆ ಮರ್ಯಾದೆ ಹೋಗೋದಕ್ಕಿಂತ ಈಗ್ಲೇ ಯಾರಿಗಾದ್ರೂ ಹೇಳೋದು ಒಳ್ಳೇದು. ಯಾರಿಗಪ್ಪ ಹೇಳಿ? ಯಾರಿಗೆ ಹೇಳಿ? ಯಾಕಮ್ಮ ಕಣ್ಣಲ್ಲಿ ನೀರು? ಇದು ಆನಂದದ ಕಣ್ಣೀರ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಗಳೇ. ನಿನ್ ಮದುವೆ ಆಗ್ತಿದೆ, ನಿನ್ ಜೊತೆ ನಾವೆಲ್ಲ ಆ ಮನೆಗೆ ಬರ್ತಿದ್ದೀವಿ. ನಾವೆಲ್ಲ ಹಿಂದೆ ಹೇಗಿದ್ವು ಹಾಗೆ ಒಟ್ಟಿಗೆ ಇರ್ತೀವಿ ಅಂತ ಗೊತ್ತಿದ್ರು ದುಃಖ ತಡೆಯೋದಿಕ್ಕೆ ಆಗ್ತಿಲ್ಲ. ಜೋರಾಗಿ ಅಳ್ಬೇಕನ್ನಿಸ್ತಿದೆ, ಎದೆ ಬಿರಿಯೋ ಹಾಗೆ ಅಳ್ಬೇಕನ್ನಿಸ್ತಿದೆ ಕಣಮ್ಮ. ಇದೆಂತ ದುಃಖನಮ್ಮ? ಹೆತ್ತ ತಾಯಿಗಾಗೋ ದುಃಖ. ಹೆತ್ತ ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ 20 ವರ್ಷ ಕಣ್ರೆಪ್ಪೆ ತರ ಸಾಕಿ ಸಲಹಿದ ಮಗಳನ್ನ ಇನ್ನೊಂದು ಮನೆಗೆ ಶಾಶ್ವತವಾಗಿ ಧಾರೆ ಎರೆದು ಕೊಡುವಾಗ ಆಗೋ ಸಂಕಟದ ದುಃಖ ಕಣೆ.
ಈ ಹೆಣ್ಣಿನ ಬದುಕು ಎಷ್ಟು ವಿಚಿತ್ರ ಅಲ್ವಾ? ಹುಟ್ಟಿದ ಮನೆ ಬಿಟ್ಟು, ತನ್ನವ್ರನ್ನ ಬಿಟ್ಟು, ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಸಂಬಂಧಗಳನ್ನ ಬಿಟ್ಟು ಬೇರೊಂದು ಮನೆ ಬೆಳಗೋದಿಕ್ಕೆ ಹೋಗ್ಬೇಕು. ವರ್ಷಕ್ಕೋ 2 ವರ್ಷಕ್ಕೋ ಹಬ್ಬಕ್ಕೋ ಸುಗ್ಗಿಗೋ ಮಗಳು ಬರ್ತಾಳೆ ಅಂತ ತಾಯಿ ಕಾಯೋದು. ಮಗಳು ಬಂದಾಗ ಮಗಳನ್ನ ಅತಿಥಿ ತರ ನೋಡ್ಕೊಳ್ಳೋದು. ಹೊರಡುವಾಗ ಮಡ್ಲಕ್ಕಿ ತುಂಬಿ ಮತ್ತೊಮ್ಮೆ ಬಾರಮ್ಮ ಅಂತ ಬೇಡ್ಕೊಳ್ಳೋದು. ತನ್ನ ಕರುಳಿನ ಕುಡಿನ ನೋಡೋದಕ್ಕೋಸ್ಕರ ತಾಯಿ ಆದವಳು ವರ್ಷ ಪೂರ್ತಿ ಚಡಪಡಿಸೋದು. ಇದೆಲ್ಲ ಎಷ್ಟು ವಿಚಿತ್ರ ಅಲ್ವಾ? ಆದ್ರೂ ತವ್ರ ಮನೆ ತನ್ನ ಮಗಳು ಬರೋದನ್ನ ಸಂತೋಷದಿಂದ ಕಾಯ್ತಿರತ್ತೆ. ಆ ಕಾಯುವಿಕೆ ನೋವು ನನಗಾಗ್ತಿದೆ ಕಣೆ. ಜೊತೆಗೆ ಇರ್ತೀವಲ್ಲಮ್ಮ, ಮತ್ತ್ಯಾಕೆ ನೋವು? ಗೊತ್ತಿಲ್ಲ ಕಣೆ, ನನಗ್ ಗೊತ್ತು, ನನ್ನ ಮನ್ಸಿಗೂ ಗೊತ್ತು, ನಾನ್ ನಿನ್ನಿಂದ ದೂರ ಆಗ್ತಿಲ್ಲ, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ. ಆದ್ರೆ ಈ ಕಣ್ಣೀರಿಗೆ ಗೊತ್ತಾಗ್ತಿಲ್ಲ. ಬಹುಶಃ ಇನ್ ಮುಂದೆ ಮಗಳು ನನ್ ಸ್ವತ್ತಲ್ಲ, ಇನ್ನೊಬ್ರ ಸ್ವತ್ತು ಅಂತ ಕಣ್ಣೀರಾಗ್ತಿದೆಯೋ ಏನೋ. ನೋವಾದಾಗ ಹೀಗಾಯ್ತಲ್ಲಮ್ಮ ಅಂತ ನನ್ನ ತೊಡೆ ಮೇಲೆ ಮಲಗಿ ತನ್ನ ಸಂಕಟನೆಲ್ಲ ತೋಡ್ಕೋತಿದ್ ಮಗಳು ಇನ್ಮೇಲೆ ತನ್ನ ಗಂಡನ ಹತ್ರ ತನ್ನ ನೋವನ್ನೆಲ್ಲ ತೋಡ್ಕೋತಾಳಲ್ಲ, ಆ ನೋವಿನಿಂದ ನನ್ನನ್ನು ದೂರ ಮಾಡ್ತಾಳಲ್ಲ ಅನ್ನೋ ದುಃಖಕ್ಕೆ ಕಣ್ಣೀರ್ ಬರ್ತಿರ್ಬೋದೇನೋ. ಇಷ್ಟು ದಿನ ನನ್ನ ಸೀರೆ ಸೆರಗು ಹಿಡಿದು ನನ್ನ ಹಿಂದೆ ಮುಂದೆನೆ ಸುತ್ತುತ್ತಿದ್ದ ಮಗಳು ಇನ್ ಮುಂದೆ ತನ್ನ ಸಂಸಾರ, ತನ್ನ ಕುಟುಂಬ ಜವಾಬ್ದಾರಿ ಹೊರತಾ ಎಲ್ಲಿ ತಾಯಿಯಿಂದ ದೂರ ಆಗ್ಬಿಡ್ತಾಳೆ ಅನ್ನೋ ದುಃಖಕ್ಕೆ ಕಣ್ಣೀರ್ ಬರ್ತಿರ್ಬೋದೇನೋ. ತಾಯಿಗೆ ತನ್ನ ದೊಡ್ಡ ಮಗಳು ಯಾವತ್ತೂ ತನ್ನ ದೇಹದ ಒಂದು ಭಾಗ ಆಗಿರ್ತಾಳೆ. ಆ ಮಗಳನ್ನ ಧಾರೆ ಎರೆದು ಕೊಡುವಾಗ ತನ್ನ ಹೃದಯನೇ ಕಿತ್ತು ಕೊಡ್ತಿದ್ದಾಳೇನೋ ಅನ್ನೋ ಅಷ್ಟು ದುಃಖ ಆಗತ್ತಂತೆ. ಆ ದುಃಖ ಆಗ್ತಿದೆಯೇನೋ. ತಾಯಿ ಆದವಳು ಯಾವತ್ತೂ ಹೀಗೆನ ತನ್ನ ಜೀವನನ ಮರೆತು ಗಂಡ ಮಕ್ಕಳು ಅಂತ ಬಾಳೋದೇ ಅವಳು ಬದುಕಾಗ್ಬಿಡುತ್ತೆ ಅಲ್ವಾ? ಅಮ್ಮುಗೆ ಮದ್ವೆ ಮಾಡಿ ಅವಳನ್ನ ಅವಳ ಗಂಡನ ಮನೆಗೆ ಕಳಿಸ್ಬೇಕಲ್ಲ, ಆಗ ನಿನ್ ಪರಿಸ್ಥಿತಿ ಏನಮ್ಮ? ಅಮ್ಮು ಇನ್ನೂ ಚಿಕ್ಕವಳು ಕಣೆ, ಅವಳ ಬಗ್ಗೆ ನನಗೆ ಯೋಚನೆ ಆಗ್ತಿಲ್ಲ. ನನ್ನ ದೊಡ್ಡ ಮಗಳು ನೀನು, ನನ್ನ ದೊಡ್ಡ ಶಕ್ತಿ ನೀನು. ನೀನ್ ನನ್ನಿಂದ ದೂರ ಆಗ್ತಿದೀಯ ಅನ್ನೋ ದುಃಖ ಕಣೆ. ಅಷ್ಟೇ ಅಲ್ಲ, ಎಲ್ಲಿ ನಮ್ಮ ಹಿಂದಿನ ದಿನಗಳು ಎಲ್ರು ಮುಂದೆ ಬಂದು ಎಲ್ಲಿ ನಿನ್ ಜೀವನಕ್ಕೆ ಅಡ್ಡಿ ಆಗತ್ತೇನೋ ಅನ್ನೋ ಭಯನೂ ಇರಬಹುದು. ಹಾಗೇನೂ ಆಗಲ್ಲಮ್ಮ, ಹೆದರ್ಬೇಡ. ಆ ರೀತಿ ಏನು ಆಗದೆ, ಯಾವ ವಿಘ್ನಗಳು ಆಗದೆ ನಿನ್ ಮದುವೆ ನಡೆದ್ರೆ ಸಾಕು, ನನಗಿನ್ನೇನೂ ಬೇಡಮ್ಮ. ಹಾಗೆ ಆಗತ್ತಮ್ಮ, ಚಿಂತೆ ಮಾಡಬೇಡ. ಇನ್ನು ನಮ್ಗೆ ಕಷ್ಟ ಅನ್ನೋದೇ ಇರಲ್ಲ. ಕಣ್ಣೀರು ಅಪರೂಪ ಆಗ್ಬೇಕು, ಸಂತೋಷ ಅನ್ನೋದು ತುಂಬಿರ್ಬೇಕು. ಹಾಗಾಗತ್ತೆ, ನೋಡ್ತಾ ಇರು. ಥ್ಯಾಂಕ್ ಗಾಡ್. ಅಣ್ಣನ ಮದುವೆ ಒಂದು ಆಗ್ಬಿಟ್ರೆ ಸಾಕು, ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ. ಏನಾಯ್ತೆ? ಏನು ಕಳ್ತಾ ಇದೆಯಾ? ನಾನು ಹಿಂಗೊಂದು ಕಹಿ ಸತ್ಯ ಹೇಳ್ತೀನಿ, ಕೋಪ ಮಾಡ್ಕೊಳ್ದೆ ಕೇಳ್ತೀಯಾ? ಯಾವ ಸತ್ಯ? ಏನ್ ಸತ್ಯ? ಏನಾಯ್ತು? ಏನಿದು? ನೀನು ತಮಾಷೆ ಮಾಡ್ತಿದ್ಯಾ? ನಾನ್ ತಮಾಷೆ ಮಾಡ್ತಿಲ್ಲ.
ತಮಾಷೆ ಮಾಡಿರೋದು ಅಲ್ಲಿ ಅಕ್ಕನ ಫ್ಯಾಮಿಲಿ. ಇಷ್ಟು ದಿನ ನಮ್ಮನ್ನ ಕತ್ಲಲ್ಲಿಟ್ಟಿದ್ರು. ಅಲ್ಲಿ ಅಕ್ಕಂಗೆ ಈಗ ಆಲ್ರೆಡಿ ಮದ್ವೆ ಆಗಿದೆ. ನೋ ನೋ ನೋ, ನಾನಿದು ನಂಬಲ್ಲ. ಮೀರಾ, ಯಾರು ನಂಬಕ್ಕಾಗದೇ ಇರುವಂತ ಆರೋಪ ಮಾಡ್ತಾ ಇದ್ಯಾ? ನಾನಿದು ನಂಬಲ್ಲ. ಯಾವ್ದೋ ಫೇಕ್ ಫೋಟೋ ಇದು. ಹಾಗೆ ಆಗಿರ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ ಅನಿ. ಆದ್ರೆ ಸತ್ಯನೇ ಅಲ್ಲಿ ಅಕ್ಕಂಗೆ ಈಗ ಆಲ್ರೆಡಿ ಮದ್ವೆ ಆಗಿದೆ. ಮೀರಾ, ಅನ್ನಿ ಸಮಾಧಾನ ಮಾಡ್ಕೊಳ್ಳೋ ಅನ್ನಿ. ನನ್ಗೆ ಈ ಫೋಟೋ ಸಿಕ್ತು ಅಂತ ನಾನು ನಿನ್ ಮೇಲೆ ಆರೋಪ ಮಾಡ್ತೀನ. ತುಂಬಾ ಇನ್ವೆಸ್ಟಿಗೇಷನ್ ನಡೆದಿದೆ ಇದ್ರ ಮೇಲೆ. ನನ್ನ ಫ್ರೆಂಡ್ ಮಾನ್ಯ ಇದ್ದಾಳಲ್ಲ, ಅವಳು ರಜತ್ ಮನೆಗೆ ಹೋಗಿದ್ದಾಳೆ. ಅವ್ರ ಅಮ್ಮನ ಜೊತೆ ಮಾತಾಡಿದಾರೆ. ಅಲ್ಲಿ ಅಕ್ಕಂಗೆ ಮದ್ವೆ ಆಗಿರೋದು ಸತ್ಯ ಕಣೋ. ಅವ್ರ ವಿಷಯನ ನಮ್ಮ ಹತ್ರ ಮುಚ್ಚಿಟ್ಟಿದಾರೆ ಅನ್ನಿ. ಅವತ್ತು ನಾನು ಈ ವಿಷಯನ ನಿನ್ ಹತ್ರ ಹೇಳೋದಕ್ ಬಂದೆ. ನೀನ ಏನೇನೋ ಬಾಯಿಗೆ ಬಂದಂಗ್ ಬೈದ್ಬಿಟ್ಟೆ. ಸಾಕು ಅಹಲ್ಯ ಅಕ್ಕನ ಜೀವನನ ಹಾಳು ಮಾಡೋಳು ನೀನು, ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟೆ. ಅದಕ್ಕೆ ನಂಗೆ ತುಂಬಾ ಭಯ ಆಗೋಯ್ತು. ನಿನಗೆ ಯಾವ ವಿಷಯನೂ ಹೇಳಿಲ್ಲ. ಈಗ ಬರೀ ಕಣ್ಣಾರ ನೋಡಿದ್ದಲ್ದೆ ಕಿವಿಯಾರ ಕೇಳಿದ್ದೀನಿ. ಆ ಲಾಯರ್ ಅಂಕಲ್ ಮತ್ತೆ ಲಕ್ಷ್ಮಿ ಆಂಟಿ ಅಹಲ್ಯ ಅಕ್ಕನ ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ರು ಕಣೋ. ಲಾಯರ್ ಅಂಕಲ್ ಮೊದ್ಲು ಮದ್ವೆ ಆಗ್ಬಿಡ್ಲಿ ಬಿಡಿ. ಅವ್ರ ಮನೆಯವರು ಮಾನ ಮರ್ಯಾದೆ ಗಂಜೋರು, ದೊಡ್ಡ ಇಶ್ಯೂ ಏನ್ ಮಾಡೋದಕ್ಕೆ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಓ ಮೈ ಗಾಡ್, ಮೀರಾ ಪ್ಲೀಸ್ ಇದೆಲ್ಲ ಸುಳ್ಳು ಅಂತ ಹೇಳು. ನನಗೆ ಈ ಭೂಮಿನ ಕುಸ್ತಾಗ್ತಿದೆ. ಪ್ಲೀಸ್ ಮೀರಾ, ಇದು ಸುಳ್ಳು ಅಂತ ಹೇಳು. ಅನಿ ಈಗ ಆಲ್ರೆಡಿ ಲೇಟ್ ಆಗೋಗಿದೆ ಕಣೋ. ನಾವೀಗೇನೋ ಮಾಡೋದಕ್ಕಾಗಲ್ಲ. ಸಾಕು ಲೈಫ್ ಕಣೋ. ಈಗ್ಲೇ ಮೋಸ ಮಾಡಿರೋರು ಮುಂದೆ ಇನ್ನೂ ಮೋಸ ಮಾಡ್ಬಿಡ್ತಾರೆ ಅವನಿಗೆ. ಇಲ್ಲ, ನನ್ನ ಅಣ್ಣನ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಅಣ್ಣ.